ಕೊಡೋದಕ್ಕೆ ಸೌತ್ ಎಂಡ್ ಸರ್ಕಲ್ನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಬರಮಾಡಿಕೊಳ್ಳೋದಕ್ಕೆ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ವಾದ್ಯ ವೃಂದಗಳ ಕಲರವ ಮೇಳೈಸಿದೆ. ಸೌತ್ ಎಂಡ್ ಸರ್ಕಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ಅದ್ಧೂರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬರೀ ಕಾರ್ಯಕರ್ತರು ಮಾತ್ರವಲ್ಲ, ಈಗಾಗಲೇ ನಮ್ಮ ಪ್ರತಿನಿಧಿಗಳು ಮಾತನಾಡಿಸಬೇಕಿದ್ರೆ ಅವರ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಅವರ ಕಾರ್ಯಗಳನ್ನ ಮೆಚ್ಚಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಅಭಿಮಾನಿಗಳು ಕೂಡ ಆಗಮಿಸುತ್ತಿದ್ದಾರೆ. ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸೌತ್ ಎಂಡ್ ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಪ್ರಮೋದ್, ಹಾಗೆಯೇ HQTC ಹೆಲಿಪ್ಯಾಡ್ನಿಂದ ನಮ್ಮ ಪ್ರತಿನಿಧಿ ವಿಕಾಸ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಮೋದ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಪ್ರಮೋದ್, ಪ್ರಧಾನಿ ಮೋದಿಯವರ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಎಲ್ಲರೂ ಕೂಡ ಅವರ ಬರುವಿಕೆಗಾಗಿ ಕಾಯ್ತಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ತಾವಿರುವಂತಹ ಜಾಗದಲ್ಲಿ ಹೇಗಿದೆ ಅಂತ ವಾತಾವರಣ, ಎಷ್ಟು ಸಡಗರ ಸಂಭ್ರಮ ಮನೆ ಮಾಡಿದೆ ಇವತ್ತು? ಮಧು, ಈಗಾಗಲೇ ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ನಲ್ಲಿ ನಿಧಾನವಾಗಿ ಬಿಜೆಪಿಯ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಬ್ಯಾರಿಕೇಡಿಂಗ್ ಕೂಡ ತುಂಬ ಜೋರಾಗಿ ಆಗ್ತಾ ಇದೆ. ನಾನೀಗ ಈ ಸರ್ಕಲ್ನಲ್ಲಿ ಇದೀನಿ, ನೋಡ್ಬೋದು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಕಾರ್ಯಕರ್ತರು ಈಗಾಗಲೇ ಬರ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾರೆ. ಯಾಕಂದರೆ ಸುಮಾರು 4 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಕೂಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಜೊತೆಗೆ ಹೇಳಿ ಕೇಳಿ ಇದು ತುಂಬ ದೊಡ್ಡ ಜಂಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸುಮಾರು 6 ರಸ್ತೆಗಳು ಒಂದೇ ಕಡೆಗೆ ಈಗ ಕನೆಕ್ಟ್ ಆಗುತ್ತೆ. ನೋಡ್ಬೋದು, ಪ್ರಮುಖವಾಗಿ ಜಯನಗರದಿಂದ ಬಸವನಗುಡಿ ಅಥವಾ ಮೆಜೆಸ್ಟಿಕ್ಗೆ ಹೋಗುವಂಥ ರಸ್ತೆಗಳನ್ನು ಮಾತ್ರ ಸಂಚಾರಕ್ಕೆ ಮುಕ್ತ ಮಾಡಲಾಗಿದೆ. ಈಗ 6 ರಸ್ತೆಗಳ ಪೈಕಿ ಕೇವಲ 4 ರಸ್ತೆಗಳಿಗೆ ಮಾತ್ರ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನೇರವಾಗಿ ನಿಮಗೆ ನಾಗ್ ಸೆಂಟ್ರಲ್ ಸರ್ಕಲಿಂದ ಜಯನಗರಕ್ಕೆ ಬರುವಂಥ ಮಾರ್ಗಗಳನ್ನು ಸದ್ಯಕ್ಕೆ ಬ್ಲಾಕ್ ಮಾಡಲಾಗಿದೆ. ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗುತ್ತೆ. ಇನ್ನು ಬಿಜೆಪಿ ಕಾರ್ಯಕರ್ತರು ಕೂಡ ದೊಡ್ಡ ಉತ್ಸಾಹದಲ್ಲಿ ಬರ್ತಾ ಇದ್ದಾರೆ. ಕೆಲವರು ಈಗಾಗಲೇ ಚೆಂಡೆ, ತಾಳಮದ್ದಲೆ ಇವೆಲ್ಲವೂ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲೂ ಕೂಡ ಜನ ಈಗ ಬರ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಜನರು ಕೂಡ ಮಾಡ್ತಾ ಇದ್ದಾರೆ. ನಾಯಕರು ಕೂಡ ಜವಾಬ್ದಾರಿಯನ್ನು ನೀಡಲಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನೋಡೋಣ. ಜೊತೆಗೆ ಅನಂತಕುಮಾರ್ ಅವರ ಆಫೀಸ್ ಕೂಡ ಇಲ್ಲೇ ಇದೆ. ಅದಮ್ಯ ಚೇತನ ಆಫೀಸ್ ಜೊತೆಗೆ ಅನಂತಕುಮಾರ್ ಅವರ ಆಫೀಸ್ ಕೂಡ ಇಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಅತಿ ದೊಡ್ಡ ನಾಯಕರಾಗಿದ್ದರು ಅನಂತಕುಮಾರ್. ಹೀಗಾಗಿ ಅವರ ಅಭಿಮಾನಿಗಳ ಜೊತೆಗೆ ಸಾರ್ವಜನಿಕರು ಕೂಡ ಮೋದಿ ಅವರನ್ನು ನೋಡೋದಕ್ಕೆ ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ರತನ್, ಈಗಾಗಲೇ ಈ ಒಂದು ಭಾಗದಲ್ಲಿ ಜಯನಗರದ ಸೌತ್ ಎಂಡ್ ಸರ್ಕಲ್ 4 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಯಾವ ರೀತಿ ತಯಾರಿ ನಡೀತಾ ಇದೆ, ಹೇಗೆ ಕಾರ್ಯಕರ್ತರು ಬರ್ತಾರೆ, ಮುಂದೆ ನಿಮ್ಗೇನಾದ್ರು ಇನ್ಸ್ಟ್ರಕ್ಷನ್ಸ್ ಇದೆಯಾ? ಅವ್ರು ಬರ್ತಾರಾ, ನೀವು ಎಲ್ಲಿ ನಿಂತ್ಕೋಬೇಕು, ಆ ಥರದ್ದೇನಾದ್ರು ಸಾರ್ವಜನಿಕರು ಎಲ್ಲಿರಬೇಕು ಅಂತ? ವಿಶ್ವ ಕಂಡಂಥ ಒಂದು ಹೆಮ್ಮೆಯ ನಾಯಕರಾದಂಥ ನಮ್ಮ ಭಾರತ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಆಗಮಿಸ್ತಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಹೆಮ್ಮೆಯ ಸಂಗತಿ. ಹಾಗೂ ಎಲ್ಲರೂ ಬಹಳ ಅತ್ಯುತ್ಸಾಹದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಆಪರೇಷನ್ ಸಿಂಧೂರ್ ಯಾವಾಗ ನಡೀತೋ, ನಾವು ನುಗ್ಗಿ ಭಾರತದ ಸೈನಿಕರು, ಹೆಮ್ಮೆಯ ಸೈನಿಕರು ನುಗ್ಗಿ ಪಾಕಿಸ್ತಾನದವನ್ನು ಪುಡಿ ಮಾಡಿದರು. ಈ ಒಂದು ಆಪರೇಷನ್ ಸಿಂಧೂರ್ನ ಸಕ್ಸಸ್ ನಂತರ ಏನೋ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಇನ್ನೂ ಕೂಡ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಹಾಗೂ ಕರ್ನಾಟಕದ ಜನರಲ್ಲಿ ಉತ್ಸಾಹ 100 ಮಡಿ ಆಗಿದೆ. ಇಲ್ಲೇನಿರುತ್ತೆ ಅದ್ರ ಬಗ್ಗೆ? ಇಲ್ಲಿ ಇವಾಗ ಈ ಸೌತ್ ಎಂಡ್ ಸರ್ಕಲ್ನಲ್ಲಿ ಪ್ರಧಾನಮಂತ್ರಿಯವರು ಬಂದು ಇಲ್ಲಿ ನೆರೆದಿರುವಂಥ ಕಾರ್ಯಕರ್ತರು ಹಾಗೂ ಜನಸ್ತೋಮದ ಅವರಿಗೆ ವೇವ್ ಮಾಡಿ ಹೋಗ್ತಾರೆ. ಅದರಿಂದಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರನ್ನ ನೋಡೋಕ್ಕೋಸ್ಕರ, ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಎಲ್ಲರೂ ಇಲ್ಲಿ ನೆರೆದಿದ್ದಾರೆ. ಹಾಗೆ ನೋಡ್ಬೋದು. ಮತ್ತು ಸ್ವಲ್ಪ ಒಳಭಾಗಕ್ಕೆ ಝೂಮ್ ಮಾಡಿದ್ರೆ ಈಗಾಗಲೇ ಚಂಡೆ ಕೂಡ ತುಂಬ ಜೋರಾಗಿದೆ. ಹೀಗಾಗಿ ಸೌತ್ ಎಂಡ್ ಸರ್ಕಲ್ನಲ್ಲಿ ಹೆಚ್ಚಿನ ಕಾರ್ಯಕರ್ತರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ, ಅವ್ರದ್ದೇ ಆದಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸೇರೋದ್ರ ಜೊತೆಗೆ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿಯಂಥ ವಾದ್ಯಗಳನ್ನು, ಉಪಕರಣಗಳನ್ನು ತಂದು ಅವರು ಕೂಡ ಈ ಭಾಗದಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತು, ಸುಮಾರು 11:30 ನಂತರ ಸೌತ್ ಎಂಡ್ ಸರ್ಕಲ್ನ ಸಂಪೂರ್ಣವಾಗಿ ಸ್ತಬ್ಧ ಮಾಡಲಾಗುತ್ತೆ. ಸಂಚಾರಕ್ಕೆ ಅವಕಾಶ ಇಲ್ಲ. ಇದ್ರ ಜೊತೆಗೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಮೆಟ್ರೋ ಲೈನ್ ಏನಿದೆ, ಮೆಟ್ರೋ ಸಂಚಾರವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಸುಮಾರು 2 ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಇರಲ್ಲ ಅನ್ನುವಂಥ ಸೂಚನೆಯನ್ನು ಈಗಾಗಲೇ BMRCL ಕೊಟ್ಟಿದೆ. ಯಾಕೆಂದರೆ ಪ್ರಧಾನಮಂತ್ರಿಯವರು ಕೂಡ ಇಲ್ಲಿ ಮೂವ್ಮೆಂಟ್ ಇರುವಂಥ ಹಿನ್ನೆಲೆಯಲ್ಲಿ, VIP ಮೂವ್ಮೆಂಟ್ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೆಟ್ರೋ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ. ನಮ್ಮ ಕೆಲವೇ ಹೊತ್ತಿನಲ್ಲಿ ಈ ಸೌತ್ ಎಂಡ್ ಸರ್ಕಲ್ನಲ್ಲೂ ಕೂಡ ಸಂಚಾರ ಸ್ತಬ್ಧವಾಗುತ್ತೆ. ಒಟ್ಟಲ್ಲಿ
ಇಲ್ಲಿ ಕಾರ್ಯಕರ್ತರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ, ಜೊತೆಗೆ ಸಾರ್ವಜನಿಕರು ಕೂಡ ನೋಡುವಂಥ ಒಂದು ಅವಕಾಶವನ್ನು ಪೊಲೀಸರು ಮಾಡಿಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ. ಹೀಗಾಗಿ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಈ ಭಾಗದಲ್ಲಿ ಸಜ್ಜಾಗಿದ್ದಾರೆ. ಮಧು, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಪ್ರತಿನಿಧಿ ಮಂಗಳ ಮತ್ತೆ ಅನಿಲ್ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ, ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆಯೋಣ. ಅದಕ್ಕೂ ಮುನ್ನ ಮೇಕ್ರಿ ಸರ್ಕಲ್ ನಿಂದ ನಮ್ಮ ಪ್ರತಿನಿಧಿ ವಿಕಾಸ್ ಇದ್ದಾರೆ. ವಿಕಾಸ್, ಪ್ರಧಾನಿ ನರೇಂದ್ರ ಮೋದಿ ಅವರು HALಗೆ ಬಂದು ನಂತರದಲ್ಲಿ ಮೇಕ್ರಿ ವೃತ್ತದ ಹೆಲಿಪ್ಯಾಡ್ ಅಂದ್ರೆ ಅಲ್ಲಿಗೆ ಬಂದು ನಂತರದಲ್ಲಿ ಅವರ ಸಂಚಾರ ರಸ್ತೆ ಮಾರ್ಗನ ಮುಖೇನವಾಗಿ ಆರಂಭ ಆಗುತ್ತೆ. ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ವಿಕಾಸ್. ಮಧುಶ್ರೀ, ಇನ್ನೇನು ಕೆಲವೇ ಕ್ಷಣದಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. HAL ಏನು ಏರ್ಪೋರ್ಟ್ಗೆ ಬಂದಿರುವಂತಹ ಮೋದಿ ಅಲ್ಲಿಂದ HQTC ಹೆಲಿಪ್ಯಾಡ್ಗೆ ಬಂದು ಮೋದಿ ಅವರು ಲ್ಯಾಂಡ್ ಆಗಿ ಇಲ್ಲಿಂದ ಏನು ರಸ್ತೆ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ, ಅಲ್ಲಿ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ವಂದೇ ಮಾತರಂ ರೈಲಿಗೆ ಒಂದು ಉದ್ಘಾಟನೆಯನ್ನ ಕೂಡ ಮಾಡಲಿದ್ದಾರೆ. ಸೊ ಈಗಾಗಲೇ ಮೇಕ್ರಿ ಸರ್ಕಲ್ ಬಳಿ ಗಮನಿಸ್ತಿರ್ಬೋದು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಮೋದಿ ಅಭಿಮಾನಿಗಳು ಹಾಗೆ ಬಿಜೆಪಿ ನಾಯಕರುಗಳು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿರುವಂಥದ್ದು ಮತ್ತು ಜಮಾವಣೆಗೊಂಡಿರುವಂಥದ್ದು. ಅದಕ್ಕೆ ಸೂಕ್ತವಾಗಿ ಪೊಲೀಸರು ಕೂಡ ಬ್ಯಾರಿಗೇಡ್ಗಳ ಅಳವಡಿಕೆಯನ್ನ ಮಾಡಿ ಜನ ನೀಟಾಗಿ ಹೊರಗಡೆ ಅಂದ್ರೆ ಫುಟ್ಪಾತ್ ಮೇಲೆ ನಿಂತ್ಕೊಂಡು ಮೋದಿಯವರನ್ನ ನೋಡೋದಕ್ಕೋಸ್ಕರವಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಗಮನಿಸಬಹುದು, 5,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಈ ಒಂದು ಮೇಕ್ರಿ ಸರ್ಕಲ್ ಬಳಿ ಸೇರಿರುವಂಥದ್ದು. ಅದೇ ರೀತಿಯಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಅವರನ್ನ ಸ್ವಾಗತ ಮಾಡೋದಕ್ಕೆ ವಾದ್ಯಘೋಷಗಳು, ಚೆಂಡೆ ಆಗಿರ್ಬೋದು, ಅತ್ಯಂತ ವಾದ್ಯಘೋಷಗಳನ್ನು ಕೂಡ ಇಲ್ಲಿ ಇಟ್ಟು ಅವರನ್ನ ಸ್ವಾಗತಿಸೋಕೆ ಈಗಾಗಲೇ ಕಾತುರದಿಂದ ಕೂಡ ಎಲ್ಲ ಕಾಯ್ತಾ ಇದ್ದಾರೆ. 1 ವರ್ಷದ ಬಳಿಕ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಿರೋದ್ರಿಂದಾಗಿ ಮತ್ತು ಹಲವು ಏನು ಅಂದ್ರೆ ಕೆಲವೊಂದು ಆಗಿರುವಂತಹ ಇನ್ಸಿಡೆಂಟ್ಗಳು ಅವೆಲ್ಲವನ್ನ ಆದ ನಂತರದಲ್ಲಿ ಸೊ ಈಗ ಮೋದಿಯವರು ಬರ್ತಿರೋದ್ರಿಂದ ಒಂದು ಕಾತುರತೆ ಮತ್ತು ಮೋದಿಯವರನ್ನು ನೋಡುವಂತಹ ಆತುರತೆ ಕೂಡ ಜನರಲ್ಲಿ ಇರುವಂಥದ್ದು. ಒಂದಷ್ಟು ಜನರನ್ನ ಮಾತನಾಡಿಸೋಣ. ಹಾಗೆ ಕಟ ಜಗದೀಶ್ ಅವರು ಕೂಡ ಇದ್ದಾರೆ. ಮೋದಿಯವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗೆ. ಹೇಗೆ ಅನಿಸ್ತಾ ಇದೆ 1 ವರ್ಷದ ಬಳಿಕ ಅವ್ರನ್ನ ನೋಡ್ತಾ ಇದ್ದೀರಾ? ಕಳೆದ 11 ವರ್ಷದಿಂದ ಈ ದೇಶದಲ್ಲಿ ನಡೆದಿರೋ ಒಳ್ಳೊಳ್ಳೆ ಕೃತಿಗಳು ನೋಡಿದ್ರೆ 100% ಅವ್ರು ಬರೋದು ನಮ್ಗೆ ತುಂಬ ಖುಷಿ ಆಗುತ್ತೆ. ನಮಗೊಂದು ಸೌಭಾಗ್ಯ ಇವತ್ತು ಬಂದು ನಾವು ಇಲ್ಲಿ ನಿಂತ್ಕೊಂಡು ಅವ್ರನ್ನ ವಿಶ್ ಮಾಡಿ ಇನ್ನೊಂದು ಮೆಟ್ರೋ ಲೈನ್ ಬೆಂಗಳೂರಿಗೆ ಏನು ಮಾಡ್ತಿದ್ದಾರೆ ಅಂತ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ನಮ್ಗೆ ಖುಷಿ ಆಗುತ್ತೆ. ಓಕೆ, ಈಗ ಮೆಟ್ರೋ ಏನು ಬೆಂಗಳೂರಿಗೆ ಬರ್ತಾ ಇರುವಂಥ ಮೆಟ್ರೋಗಳ ಎಕ್ಸ್ಪೆಂಡೇಷನ್ ಆಗ್ತಾ ಇದೆ, ಅದು ಹೇಗೆ ಅನುಕೂಲ ಆಗುತ್ತೆ ಬೆಂಗಳೂರಿನ ಜನರಿಗೆ? ಮೆಟ್ರೋ ಬಂದರೆ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ ಸರ್. ಯಾಕೆ ಗೊತ್ತಾ, ಈಗ ನೋಡಿ ಟ್ರಾಫಿಕ್ ಎಷ್ಟು ತೊಂದರೆ ಆಗಿದೆ, ಆ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮೆಟ್ರೋಯಿಂದ ಜನಕ್ಕೆ ಎಷ್ಟು ಅನುಕೂಲ ಅಂದರೆ ಅಷ್ಟು ಇದು ಒಳ್ಳೆಯದು. ಓಕೆ, ಸುಮಾರು ಹೊತ್ತಿಂದ ಕಾಯ್ತಾ ಇದ್ದೀರಾ ಮೇಡಮ್ ಮೋದಿ ಅವ್ರನ್ನ ನೋಡಬೇಕು ಅಂತ? 1 ವರ್ಷದ ಬಳಿಕ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಅವ್ರನ್ನ ನೋಡೋದಕ್ಕೆ ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ. ಸುಮಾರು ಹೊತ್ತಲ್ಲ, ಮೋದಿಯವ್ರಿಗೋಸ್ಕರ ಎಷ್ಟು ಟೈಮ್ ಬೇಕಾದರೂ ಕಾಯ್ತಾರೆ. ನೋಡಿದ್ರಲ್ಲ ಜನ ಎಷ್ಟು ಖುಷಿಯಿಂದ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ ಕಾತರದಿಂದ. ನಮ್ಮ ಪ್ರಧಾನಮಂತ್ರಿಯವರು ಅಷ್ಟು ಗ್ರೇಟು. ನಮ್ಮ ದೇಶಕ್ಕೋಸ್ಕರ ಅವರು ಮಾಡಿರೋ ಕೆಲಸ ಹೆಮ್ಮೆ ಪಡೋ ಅಂಥದ್ದು ಎಲ್ಲರೂ. ಅದಕ್ಕೋಸ್ಕರ ಎಷ್ಟೇ ಸಮಯ ಆದರೂ ನಾವು ಖುಷಿಯಿಂದ ಕಾಯ್ತೀವಿ ನಮ್ಮ ಮೋದಿಯವ್ರು ಬರೋದು. ಮೋದಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮೋದಿ ಬರೋವರೆಗೂ ನಾವು ಕಾಯ್ಕೊಂಡು ದೇಶ ಆಗಬೇಕು ಅಂತ ಮಧುಶ್ರೀ ಗಮನಿಸ್ತಾ ಇರ್ಬೋದು. ಮೋದಿಯವರಿಗೋಸ್ಕರವಾಗಿ ನಾವು ಬೆಳಗಿನಿಂದ ಕಾಯ್ತಾ ಇದೀವಿ. ಅವ್ರನ್ನ ಒಂದು ಬಾರಿ ನೋಡಬೇಕು, ಯಾಕಂದ್ರೆ ಆಪರೇಷನ್ ಸಿಂಧೂರ್ ಅವೆಲ್ಲ ಆದ ನಂತರದಲ್ಲಿ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದಾಗಿ ಮತ್ತಷ್ಟು ಕ್ರೇಜ್ ಜಾಸ್ತಿ ಆಗಿದೆ ಮತ್ತು ಮೋದಿಯವರನ್ನು ನೋಡಬೇಕು ಅಂತಕ್ಕಂಥ ಹಂಬಲ ಕೂಡ ಜನರಲ್ಲಿ ಜಾಸ್ತಿ ಆಗಿರುವಂಥದ್ದು. ಸದ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಮೋದಿಯವರು HQTC ಏನು ಹೆಲಿಪ್ಯಾಡ್ಗೆ ಬಂದಿಳಿಯಲಿದ್ದಾರೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ವಿಕಾಸ್. ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಪ್ರತಿನಿಧಿ ಮಂಗಳ ಇದ್ದಾರೆ. ಮಂಗಳ, ಸಿಲಿಕಾನ್ ಸಿಟಿಯ IT ಹಬ್ ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿಗೆ ಮೆಟ್ರೋ ಸಂಚಾರ ಶುರುವಾಗ್ತಾ ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಜನ ಖುಷಿಯಾಗಿದ್ದಾರೆ ಅನ್ನೋದನ್ನ ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ ಅಲ್ಲಿನ ಜನ ಅಂತ ಹೇಳಿ, ಹಾಗೇನೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಸಂಪರ್ಕದಲ್ಲಿರಿ ಮಂಗಳ, ಮಾಹಿತಿಯನ್ನ ಪಡಿತೀನಿ.